ಸೈಬರ್ ಕ್ರೈಮ್ ವಿರುದ್ಧ ಎಚ್ಚರಿಕೆ, ಪೊಲೀಸರಿಂದ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಜನಸ್ನೇಹಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ. ಇದರ ಭಾಗವಾಗಿ ಗುಡಿಬಂಡೆ ವೃತ್ತದ ಗುಡಿಬಂಡೆ ಪೊಲೀಸ್ ಠಾಣೆಯ ವತಿಯಿಂದ ಇಂದು ಹಂಪಸಂದ್ರ ಗ್ರಾಮದಲ್ಲಿ ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನ ಭವ್ಯವಾಗಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಹಂಪಸಂದ್ರ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಎಸ್ಪಿ ಕುಶಾಲ್ ಚಾಕ್ಸೆ ಅವರು ನೇತೃತ್ವ ವಹಿಸಿದರು. ಸರ್ಕಾರಿ ಪ್ರೌಢಶಾಲೆ ಹಂಪಸಂದ್ರದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಹಿರಿಯರು ಮತ್ತು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆರವರು ಹೇಳಿದರು, ಪೊಲೀಸರು ಜನರ ಭದ್ರತೆಗಾಗಿ ಇದ್ದವರು. ಪೊಲೀಸ್ ಅಂದರೆ ಭಯ ಪಡುವವರು ಅಲ್ಲ, ಜನಸ್ನೇಹಿಗಳಾಗಬೇಕು. ಕಳ್ಳರು, ರೌಡಿಗಳು ಮತ್ತು ತಪ್ಪು ಮಾಡುವವರು ಮಾತ್ರ ಪೊಲೀಸರನ್ನು ನೋಡಿ ಭಯ ಪಡಬೇಕು. ಇತರ ಎಲ್ಲರೂ ಪೊಲೀಸರೊಂದಿಗೆ ಸ್ನೇಹಪೂರ್ವಕವಾಗಿ ವರ್ತಿಸಬೇಕೆಂದು ಹೇಳಿದರು. ಇನ್ನು ಕೆಲವರು ಎಪಿಕೆ ಆಪ್ ಡೌನ್ಲೋಡ್ ಮಾಡಲು ಹೇಳುತ್ತಾರೆ. ಇಂತಹ ಯಾವುದೇ ಅಪರಿಚಿತ ಲಿಂಕ್ಗಳು ಅಥವಾ ಆಪ್ಗಳನ್ನು ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ ಸಂಪೂರ್ಣ ಹ್ಯಾಕ್ ಆಗುತ್ತದೆ. ಆದ್ದರಿಂದ ಯಾವುದೇ ಅಪರಿಚಿತ ಆಪ್ ಅಥವಾ ಲಿಂಕ್ಗಳನ್ನು ತೆಗೆಯಬೇಡಿ, ಯಾವುದೇ ಹಣಕಾಸು ಮಾಹಿತಿಯನ್ನ ಹಂಚಿಕೊಳ್ಳಬೇಡಿ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದರು. ಜೆ ಕೃಷ್ಣಾರೆಡ್ಡಿ, ಜಿಟಿ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮುಖಾಂತರ ನಿಮ್ಗೆ ಅರೆಸ್ಟ್ ಮಾಡಿದ್ದೀನಿ. ಈ ತರ ಅರೆಸ್ಟ್ ಮಾಡಕ್ಕೆ ಆಗುತ್ತೆ? ಫೋನ್ ಮುಖಾಂತರ ಅರೆಸ್ಟ್ ಮಾಡಕ್ಕೆ ಆಗುತ್ತೆ? ಯಾರಿಗೆ ವಿಡಿಯೋ ಕಾಲ್ ಮಾಡಿ ನೀವು ಯಾರು ಪೊಲೀಸ್ದವರು ಹೇಳ್ತಾರೆ ನಿಮ್ಗೆ ಅರೆಸ್ಟ್ ಮಾಡಿದೀನಿ, ಈ ತರ ಅರೆಸ್ಟ್ ಆಗುತ್ತೆ? ಇಲ್ವಾನ? ಸೊ ಅದೇ ಒಂದು ನಿಮ್ ಗಮನಕ್ಕೆ ಇರ್ಬೇಕು. ಇದೇ ತರ ಸುಮಾರು ಜನ ಈ ಫಾರ್ಮರ್ಸ್ ಜೊತೆ, ನಮ್ ರೈತರ ಜೊತೆ ಆಗ್ತಾ ಇದೆ. ನಿಮ್ಗೆ ಲೋನ್ ಸಿಗುತ್ತೆ, ಲೋನ್ ಕೊಡ್ತೀನಿ, ಅಥವಾ ಏನಾದ್ರೂ ಈಗ ಒಂದು ಮೆಸೇಜಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಒಂದು ಎಪಿಕೆ ಫೈಲ್ ಬರ್ತಾ ಇದೆ, ಅಂದ್ರೆ ಅದನ್ನು ನೀವು ಡೌನ್ಲೋಡ್ ಮಾಡ್ತೀರಾ, ನಿಮ್ ಫೋನ್ ಹ್ಯಾಕ್ ಆಗುತ್ತೆ. ಆಮೇಲೆ ಏನಿದೆ, ನಿಮ್ ಮೊಬೈಲ್ಗೆ ಯಾವ್ದು OTP ಬರ್ತಾ ಇದೆ ಬ್ಯಾಂಕ್ ಇಂದ, ಅಥವಾ ಯಾವ್ದು ತರದ್ದು ಮೆಸೇಜಸ್ ಬರ್ತಾ ಇದೆ ಬ್ಯಾಂಕ್ ಇಂದ, ಎಲ್ಲ ಅವರಿಗೆ ಗೊತ್ತಾಗುತ್ತೆ. ಸೊ ಯಾವ್ದು ನೀವು ಫೈಲ್ ನೋಡ್ತೀರಾ ವಾಟ್ಸ್ಆಪ್ ಅಲ್ಲಿ .apk ಅಂದ್ರೆ ಯಾವ್ದು ಫೈಲ್ ಜೊತೆಗೆ ಈ ತರ ಇದೆ .apk ಏನಿದೆಯಾ APK, ಅದನ್ನು ಡೌನ್ಲೋಡ್ ಮಾಡಬೇಡಿ ದಯವಿಟ್ಟು. ಅದನ್ನು ನೀವು ಡೌನ್ಲೋಡ್ ಮಾಡ್ತಾರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ. ಆಮೇಲೆ ನಿಮ್ಗೆ ಗೊತ್ತಾಗಿಲ್ಲ, ಅವ್ರಿಗೆ ಎಲ್ಲ ನಿಮ್ ಇನ್ಫಾರ್ಮೇಶನ್, ನಿಮ್ಮಲ್ಲಿ ಯಾವ ಕಾಂಟ್ಯಾಕ್ಟ್ ಇದೆ, ನಿಮ್ಗೆ ಬ್ಯಾಂಕ್ ಇಂದ ಏನ್ ಮೆಸೇಜ್ ಬರ್ತಾ ಇದೆ, ಏನೇನ್ OTP ಬರ್ತಾ ಇದೆ, ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ದುಡ್ಡು ಅಕೌಂಟ್ ಇಂದ ಕಟ್ ಆಗುತ್ತೆ, ನಿಮ್ಗೆ ಗೊತ್ತಾಗಿಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.